ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಕರ್ಬೂಜ ಹಣ್ಣು ತಂದಿದ್ದೀನಿ. ಅದರಿಂದ ಸ್ಪೆಷಲ್ಲಾಗಿ ಟೇಸ್ಟಿಯಾಗಿರುವಂಥ ಒಂದು ಜ್ಯೂಸ್ ಮಾಡುವ. ನಾನಿಲ್ಲಿ 2 ಹಣ್ಣು ತಗೊಂಡಿದ್ದೀನಿ ಜ್ಯೂಸ್ ಮಾಡೋಕ್ಕೆ. ಇದನ್ನು ನೀಟಾಗಿ ತೊಳ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದಕ್ಕೆ ಒಂದು ಅರ್ಧ ಲೀಟ್ರ್ ಹಾಲು, 1 ಕಪ್ ಆಗುವಷ್ಟು ಸಿಯಾ ಸೀಡ್ಸ್ ನೆನೆಗೆ ಹಾಕಿ ತೊಗೊಂಡು ಬಂದಿದ್ದೀನಿ. ಹಣ್ಣನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತಗೊಂಡು ಒಳಗಡೆ ಬೀಜ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಳ್ಳುವ. ಸಿಪ್ಪೆ ಎಲ್ಲ ತೆಗೆದ ಮೇಲೆ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಕಟ್ ಮಾಡಿಕೊಂಡು ತಗೊಂಡ್ಬಿಡುವ. ನಂತರ ಹಾಲನ್ನು ಬಿಸಿಗಿಟ್ಟಿದ್ದೀನಿ ನಾನು. ಹಾಲು ಚೆನ್ನಾಗಿ ಕುದಿ ಬಂದಮೇಲೆ 1 ಕಪ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಬಿಡುವ. ನಂತರ ನಾನಿಲ್ಲಿ 2 ಚಮಚ ಆಗುವಷ್ಟು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಥಂಡ ಹಾಲು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ನಂತರ ಕುದೀತಾ ಇರುವ ಹಾಲಿಗೆ ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಚೆನ್ನಾಗಿ ಕುದಿಬೇಕಿದು. ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಆರಕ್ಕೆ ಬಿಡೋಣ. ಈ ಕಡೆ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮತ್ತು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ಳುವ. ಚೆನ್ನಾಗಿ ನೈಸಾಗಿ ಮಿಕ್ಸ್ ಆಗಬೇಕಿದು, ಮಿಕ್ಸರ್ ಮಾಡಬೇಕು. ನಂತರ ಪೂರ್ತಿ ಮಿಕ್ಸರ್ ಆದಮೇಲೆ ಉಳಿದಿರೋ ಹಾಲನ್ನು ಕೂಡ ಮಿಕ್ಕಿರುತ್ತಲ್ಲ ಅದನ್ನು ಕೂಡ ಅದರೊಳಗೆ ಸೇರಿಸಿ ಮಿಕ್ಸ್ ಮಾಡುವ. ನಂತರ ಸಿಯಾ ಸೀಡ್ಸ್ ನೆನೆಗೆ ಹಾಕಿಟ್ಕೊಂಡಿದ್ವಲ್ಲ 1 ಕಪ್ ಪೂರ್ತಿನೂ ಅದಕ್ಕೆ ಸೇರಿಸ್ಕೊಂಡು ಬಿಡುವ. ನೋಡಿ, ಜ್ಯೂಸ್ ರೆಡಿಯಾಗಿದೆ. ಈಗ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇದು. ನಾನಿದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜರಲ್ಲಿ ಇಟ್ಟಿದ್ದೀನಿ. ಥಂಡ ಆದಮೇಲೆ ಜ್ಯೂಸನ್ನು ಕುಡಿಬೋದು.